ರೈತವಾಣಿಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ಗೋವಿನ ಜೋಳ ಒಣಗಿ ನಿಂತು ಒಂದು ತಿಂಗಳಾಗ್ತಾ ಬಂತು. ಆದರೂ ನಾವು ಇನ್ನೂ ರಾಶಿ ಮಾಡಿಲ್ಲ. ಯಾಕಂದ್ರೆ ಈ ದಿವಸ ಮಳೆ ಆಗ್ತಾ ಇತ್ತು. ಮಳೆ ನಂತರ ಬರು ಸಿಕ್ಕಾಗ ಈಗ ನಾವು ರಾಶಿ ಮಾಡ್ತಾ ಇದ್ದೀವಿ. ಆದರೆ ಈ ಏನು 6 ಅಡಿ ಎತ್ತರದ 6 ಫೀಟ್ ಎತ್ತರದ ಈ ಮೆಕ್ಕೆಜೋಳ ಗೋವಿನ ಜೋಳದ ಸಸ್ಯ ಅವಶೇಷಗಳನ್ನು ನಾವು ಕೊಯ್ದು ಬೇರೆ ಕಡೆ ಹಾಕದೆ ಅಥವಾ ಸುಡದೆ ಅಲ್ಲೇ ನಾವು ರೂಟ್ರು ಹಿಡಿದು ಮಣ್ಣಲ್ಲಿ ಸೇರಿಸ್ತೀವಿ. ಅದರಿಂದ ಸಾವಯವ ಇಂಗಾಲ ಹೆಚ್ಚಾಗ್ತದೆ. ಈಗೇನು ನಾವು ರಾಶಿ ಮಾಡ್ತಾ ಇದ್ದೀವಿ, ರಾಶಿ ಮಾಡಿ ಏನು ಗೋವಿನ ಜೋಳದ ಕಾಳುಗಳನ್ನು ನಾವು ಏನು ತಗೊಳ್ತಾ ಇದ್ದೀವಿ, ಆ ಭೂಮಿಯಿಂದ ಕಾಳುಗಳನ್ನು ಮಾತ್ರನೇ ನಾವು ತಗೊಂಡು ಉಳಿದ ಎಲ್ಲ ರೀತಿಯ ಸಸ್ಯದ ಅವಶೇಷಗಳನ್ನು ಅಲ್ಲೇ ಮಣ್ಣಿಗೆ ಸೇರಿಸುವ ಮೂಲಕ ನಾವು ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲವನ್ನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಇದರ ಮುಖಾಂತರ ಒಟ್ಟಾರೆ ಮಣ್ಣಿನ ಗುಣಮಟ್ಟ ಹೆಚ್ಚಾಗ್ತದ, ನೀರು ಹಿಡಿದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತದ ಮತ್ತು ಮಣ್ಣಿನಲ್ಲಿ ವಿವಿಧ ರೀತಿಯ ನಮಗೆ ಸಹಾಯಕವಾಗಬಲ್ಲ ಬ್ಯಾಕ್ಟೀರಿಯಾಗಳು, ಫಂಗಸ್ಗಳು ಮತ್ತು ಮೈಕೋರೈಜಾ ಈ ರೀತಿಯ ಬೆಳವಣಿಗೆ ಹೊಂದಿ ನಮ್ಮ ಒಟ್ಟಾರೆ ಕೃಷಿ ಉತ್ಪನ್ನ ಹೆಚ್ಚಾಗಲಿಕ್ಕೆ ಮತ್ತು ಭೂಮಿ ಸುಧಾರಣೆ ಆಗಲಿಕ್ಕೆ ಸಹಾಯ ಆಗ್ತದೆ.